ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನೋಡಿ, ಐಸ್ ಕ್ರೀಮ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಮಾವಿನ ಹಣ್ಣು, ದಾಳಿಂಬೆ, ಪೈನಾಪಲ್ ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ, ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು, ರುಚಿಗೆ ಅಷ್ಟು ನೋಡಿಕೊಂಡು, ಸ್ವೀಟ್ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಬೇಕು. ಈಗ ಹೇಗೆ ಮಾಡೋದು ನೋಡೋಣ. ನಾವು ಫಸ್ಟು ಇದನ್ನು ಎಲ್ಲ ಸಿಪ್ಪೆ ತಕ್ಕೊಂಡಿದ್ದೀನಿ. ಇದನ್ನೆಲ್ಲ ಪೀಸಾಗಿ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 10 ಸ್ಪೂನ್ ಹಾಕ್ಕೊಳ್ಳೋಣ. ಯಾಕಂದರೆ ಐಸ್ ಕ್ರೀಮಿಗೆ ಜಾಸ್ತಿ ಸಕ್ಕರೆ ಇರಬೇಕು. ಸ್ವೀಟ್ ಕಡಿಮೆ ಆಯ್ತಂದರೆ ಅದು ಹುಳಿ ಆಗುತ್ತೆ. ನೋಡಿ, ಈಗ ಸೋಸ್ಕೊಳ್ಳೋಣ. ಇದನ್ನು ಒಂದೊಂದು ದಪ್ಪ ಆಗಿರುತ್ತೆ, ಒಂದೊಂದು ತರ್ತರಿಯಾಗಿರುತ್ತೆ. ಅದನ್ನು ಸೋಸ್ಕೊಳ್ಳೋಣ. ಈಗ ನೋಡಿ, ಪೊಮಗ್ರೆನೇಟ್ ಹಾಕಿದ್ದೀನಿ. ಇದಕ್ಕೊಂದು 6 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಇದನ್ನ ಇವಾಗ ನೈಸಿಗೆ ಪೇಸ್ಟ್ ಮಾಡೋಣ. ನೀವು ಹಾಲು ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀರು ಹಾಕ್ಕೊಳ್ಬೋದು. ನಾನು ನೀರೇ ಹಾಕ್ಕೊತೀನಿ ಸ್ವಲ್ಪ. ಪೊಮಗ್ರೆನೇಟ್ ಆಯಿತು ನೋಡಿ. ಈಗ ಅದನ್ನು ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡೇ ಇದ್ರೂ ನಡೆಯುತ್ತೆ. ನನ್ನ ಮಗಳು ತಿನ್ನೋದಿಲ್ಲ, ಏನಾದ್ರು ಬಾಯಿಗೆ ಸಿಕ್ಕರೆ ತೆಗೆದು ಬಿಡ್ತಾಳೆ. ಹಂಗಾಗಿ ಸ್ವಲ್ಪ ಸೋಸ್ಕೊತಾ ಇದ್ದೀನಿ. ಈಗ ನೋಡಿ, ಮ್ಯಾಂಗೋ ಹಾಕ್ಕೊತಾ ಇದ್ದೀನಿ. ಮ್ಯಾಂಗೋ ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ. ಮ್ಯಾಂಗೋ ಹಾಕ್ಕೊತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಒಂದೊಂದು ಹಣ್ಣು ಹುಳಿ ಇರುತ್ತೆ, ಆವಾಗ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು 8 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೀರು ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ತಿಕ್ಕಾಗೇ ಇರಲಿ, ಜಾಸ್ತಿ ಲಿಕ್ವಿಡ್ ಆಗಿ ಬೇಡ. ಸಾಕು ನೀರು. ನೋಡಿ, ಈಗ ಮ್ಯಾಂಗೋನು ಹಾಕ್ಕೊತಾ ಇದ್ದೀನಿ. ಮ್ಯಾಂಗೋ ಏನು ನೀವು ಸೋಸೋದು ಬೇಡ, ಅದು ಫುಲ್ಲು ಪೇಸ್ಟ್ ಆಗುತ್ತೆ ನೀಟಾಗಿ. ಹಾಗೆ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಬಾದಾಮನ್ನ ನಾನು ತರ್ತರಿ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ಟಾರ್ಟಿಂಗ್ ಹಾಕ್ಕೊಳ್ಳೋಣ. ಒಂದು ಹಾಫ್ ಸ್ಪೂನು ಎಲ್ಲದಕ್ಕೂ. ಡ್ರೈ ಐಸ್ ಕ್ರೀಮ್ ಮೋಲ್ಡಿಗೆ ಎಲ್ಲನೂ ಹಾಫ್ ಸ್ಪೂನು ಹಾಕ್ಕೊಳ್ಬೇಕು. ಈಗ ಮ್ಯಾಂಗೋ ಹಾಕ್ಕೊಳ್ಳೋಣ ಫಸ್ಟ್ ಮೋಲ್ಡಿಗೆ. ಈಗ ಪೊಮಗ್ರೆನೇಟ್ ಹಾಕ್ಕೊಳ್ಳೋಣ. ನೀವು ಅದೆಷ್ಟೇ ತಿಕ್ಕಾಗಿ ಮಾಡಿದ್ರೂ ಇದು ತೆಳು ಹಾಗೆ ಆಗುತ್ತೆ. ಈಗ ಪೈನಾಪಲ್ ಹಾಕ್ಕೊಳ್ಳೋಣ. ಈಗೆಲ್ಲದಕ್ಕೂ ಸ್ಟಿಕ್ ಹಾಕಿಡೋಣ. ಈಗ ರೆಡಿಯಾಗಿದೆ. ಈಗ ಫ್ರೀಝರ್ಗೆ ಇಡೋಣ ಒಂದು 6 ಅವರ್ಸು.